ನಮಸ್ಕಾರ ಮಹಾಜನಗಳೇ. ಇಂದು ನಾವು ಬೆಂಗಳೂರಿನ ಒಂದು ವಿಶೇಷವಾದ ದೇವಾಲಯಕ್ಕೆ ಬಂದಿರುವೆ. ನೀವೀಗ ನೋಡುತ್ತಿರಬಹುದು, ಇದುವೇ ಶ್ರೀ ಸುಂದರ ಮಹಾಗಣಪತಿ ದೇವಾಲಯ. ಈ ದೇವಾಲಯದ ಬಗ್ಗೆ ಇಂದು ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ಮಹಾಗಣಪತಿ ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾರೆ. ಗೋಪುರವು ತುಂಬ ಸುಂದರವಾಗಿದೆ. ಬನ್ನಿ ಈಗ ದೇವಾಲಯದ ಒಳಗೆ ಹೋಗೋಣ. ನೋಡಿ, ದೇವಾಲಯವು ತುಂಬ ವಿಶಾಲವಾಗಿದೆ. ಬನ್ನಿ ಈಗ ಹೋಗಿ ಅರ್ಚಕರಲ್ಲಿ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದುವೇ ನೋಡಿ ಸುಂದರ ಮಹಾಗಣಪತಿ. ಈ ದೇವಾಲಯ ಇರೋದು ಕತ್ತರಗುಪ್ಪೆ, ಬೆಂಗಳೂರು. ಈಗ ಮಹಾಗಣಪತಿಗೆ ಒಂದು ಆರತಿಯ ನಂತರ, ಮಹಾಮಂಗಳಾರತಿ ನಂತರ ನಿಮಗೆಲ್ಲ ಈ ಸುಂದರ ಮಹಾಗಣಪತಿಯ ಮಹಾಮಂಗಳಾರತಿಯು ಮುಗಿದಿದೆ. ಈಗ ಅರ್ಚಕರಲ್ಲಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸನ್ನಿಧಾನ ಸುಂದರ ಮಹಾಗಣಪತಿಯ ಚರಣಕಮಲಕ್ಕೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ, 48 ವರ್ಷಗಳ ಇತಿಹಾಸವಿರುವ ಈ ಸುಂದರ ಮಹಾಗಣಪತಿಯ ವಿಶಿಷ್ಟತೆ ಏನಪ್ಪ ಅಂದರೆ, ಶಕ್ತಿ ದೇವತೆ. ಸುಂದರ ಮಹಾಗಣಪತಿ ಶಕ್ತಿ ದೇವತೆ. ನಾವು ಭಕ್ತಿಯಿಂದ, ಮಂತ್ರಾಧೀನಂತು ದೈವತ, ಭಕ್ತಿಯಿಂದ ಮಹಾಗಣಪತಿಯನ್ನು ಏನು ಆರಾಧನೆ ಮಾಡ್ತೇವೆ, ಆತನ ಪೂರ್ಣ ಅನುಗ್ರಹ, ಆರಾಧನೆ ಮಾಡಿದಂಥ ಸಮಸ್ತ ಭಕ್ತಾದಿಗಳಿಗೂ ಅನುಗ್ರಹ ಮಾಡುವಂಥ ಶಕ್ತಿಯನ್ನು ಸನ್ನಿಧಾನ ಮಹಾಗಣಪತಿ ಸಮಸ್ತರಿಗೂ ಅನುಗ್ರಹಿಸ್ತಾ ಇದ್ದಾನೆ. ಈ ಪುಣ್ಯತಮವಾದ ಕ್ಷೇತ್ರದಲ್ಲಿ ಸಮಸ್ತ ಭಕ್ತಾದಿಗಳು ನಿರಂತರ ಪೂಜಾ ಕೈಂಕರ್ಯ, ಮಹಾಗಣಪತಿ ಸಂಕಷ್ಟಹರ ಚತುರ್ಥಿ, ಸಂಕಷ್ಟಹರ ಪೂಜೆ ಹಾಗೂ ವಿಶೇಷವಾದಂಥ ಚೌತಿ ಪೂಜೆ ಹಾಗೂ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಂದು ಸತ್ಯನಾರಾಯಣ ವ್ರತಗಳು, ಈ ಸನ್ನಿಧಾನದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೆಯುವಂಥ ಈ ಸುಂದರ ಮಹಾಗಣಪತಿಯ ಪೂರ್ಣ ಅನುಗ್ರಹ ಭಕ್ತಾದಿಗಳಿಗೆ ಅನುಗ್ರಹ ಆಗುವುದರ ಜೊತೆಯಲ್ಲಿ ನಾವು ಏನು ಬೇಡಿಕೊಳ್ಳುತ್ತೇವೋ ಅದೆಲ್ಲ ಕಷ್ಟಗಳು ನಿವಾರಣೆಯಾಗಿ ಅನುಗ್ರಹ ಆಗ್ತದೆ ಅಂತ ಇಲ್ಲಿ ಶಾಸ್ತ್ರ ಕೂಡ ಇದೆ. ಓಂ ಸ್ವಸ್ತಿ.